ಅವನಿಕ್ಕೋ ಪ್ರತಿ ಹೆಜ್ಜೆಯಲ್ಲಿ ಕೂಡ ಸಾವು ಮುಂದೆ ಇದೆ. ಆದ್ರೂ ಅವನ್ನೆಲ್ಲಾರು ಹಿಂದೆ ಬಿಟ್ಟು ಆ ಬೆಟ್ಟದ ತುದಿನ ಮುಟ್ಟಕ್ ಹೋಗ್ತಾನೆ. ಯಾಕೆ? ಇವತ್ ನಾವು ತಿಳ್ಕೊಳ್ಳೋಣ ಒಂದು ಥರ್ಡ್ ಎಪಿಸೋಡ್ ಆಫ್ ಬಾ ಮಗ ಮಾಂಗ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ನಾನು ಇವತ್ತು ಕವರ್ ಮಾಡ್ತಿರುವಂತ ಮಾಂಗ ಹೆಸರು ದ ಕ್ಲೈಂಬರ್. もう悩んだんだ、考えたんだ、苦しんだんだ、だから諦めたんだ。諦めるのだって簡単なんかじゃなかった。戦おうって、どうにかしてやろうって、そう思う方がずっと楽だったよ。だけどどうにもならないんだよ。道がどこにもないんだ。諦める道にしか続いてないんだ。力なんてないのに望みは高くて、知恵もないくせに夢ばかり見てて、できることなんてないのに無駄にあがいて。俺が大嫌いだよ。ದ ಕ್ಲೈಂಬರ್ ಮಾಂಗ ನಿಂಗೆ ಹೆಸರಲ್ಲೇ ಗೊತ್ತಾಗುತ್ತೆ. ಇದೊಂದು ಕತೆ ಬಂದು ಒಬ್ಬ ಮೌಂಟನ್ ಕ್ಲೈಂಬರ್ ಹುಡುಗಂದಾಗಿರುತ್ತೆ ಅಂತ. ದ ಕ್ಲೈಂಬರ್ ಮಾಂಗದು ಸ್ಟೋರಿ ನಾನು ಹೇಳೋದಾದ್ರೆ, ಇದು ಇನಿಷಿಯಲಿ ಒಂದು ಶೋನನ್ ಆಗಿ ಶುರುವಾಗುತ್ತೆ. ಅದಾದ್ಮೇಲೆ ಅದು ಶೇನನ್ ಆಗಿ ಕನ್ವರ್ಟ್ ಆಗುತ್ತೆ. ದ ಕ್ಲೈಂಬರ್ ಮಾಂಗ ಬಂದು ಒಬ್ಬ ಹುಡುಗ ಲೋನ್ಲಿ ಇರ್ತಾನೆ. ಯಾವಾಗ್ಲೂ ಅವ್ನು ಯಾವ್ದೇ ಕೆಟ್ಟದೇನಾದ್ರು ನಡೆದ್ರು ಎಲ್ಲ ಅವನಿಂದಾನೆ ನಡೆಯುತ್ತೆ ಅಂತ ಇರುವಂತ ಹುಡುಗ. ಯಾರ ಜೊತೆನೂ ಸೇರಲ್ಲ. ಮತ್ತೆ ಅವ್ನ ಲೈಫ್ ಅಲ್ಲಿ ಪರ್ಪಸ್ ಇಲ್ದಿರುವಂತ ಹುಡುಗ. ಅವನ್ ಒಂದಿನ ಒಂದು ರ್ಯಾಗಿಂಗ್ ಇಂದ ಅವನು ಮೌಂಟೇನ್ ಕ್ಲೈಂಬ್ ಮಾಡಿ ಅವ್ನ ಜರ್ನಿ ಸ್ಟಾರ್ಟ್ ಆಗೋದೇ ಈ ಮಾಂಗದ ಸ್ಟೋರಿ. ಮತ್ತೆ ಆ ಹುಡುಗದು ಒಬ್ಬ ಕ್ಲೈಂಬರ್ದು ಹೇಗೆ ಮೆಂಟಲ್ ಸ್ಟೇಟ್ ಇರುತ್ತೆ, ಮತ್ತೆ ಅವ್ರು ಹೇಗೆ ಯೋಚನೆ ಮಾಡ್ತಾರೆ, ಏನೇನು ಅವ್ರಿಗೂ ಮೆಂಟಲ್ ಆಗಿ ಹೋಗ್ತಾರೆ ಅನ್ನೋದೇ ಈ ಮಾಂಗದು ಬೇಸಿಕ್ ಸ್ಟೋರಿ ಆಗಿರುತ್ತೆ. ಸೊ ಸ್ಟೋರಿ ಸ್ಟಾರ್ಟ್ ಆಗೋದು ಬಂತಾರೋ ಮೋರಿ ಅಂತ. ಈ ಹುಡುಗ ಜಾಸ್ತಿ ಐಸೋಲೇಟ್ ಆಗಿರ್ತಾನೆ. ಯಾಕಂದ್ರೆ ಪ್ರೀವಿಯಸ್ ಆಗಿ ಅವನ ಹಿಂದೆ ತುಂಬಾ ಕೆಟ್ಟದಾಗಿ ನಡೆದಿರುತ್ತೆ. ಮತ್ತೆ ಅವನು ಅನ್ಕೋತಾನೆ ಆಗೋದೆಲ್ಲ ಕಾರಣ ಅವನಿಂದಾನೆ, ಅವನು ಒಂದು ಬ್ಯಾಡ್ ಲಕ್ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವನು ಬೇರೆ ಸ್ಕೂಲ್ಗೆ ಶಿಫ್ಟ್ ಆಗಿರ್ತಾನೆ. ಆ ಸ್ಕೂಲಲ್ಲಿ ಒಬ್ಬ ಬುಲಿ ಅವನ್ಗೆ ಒಬ್ಬ ಹುಡುಗ ಅವನ್ನ ಚಾಲೆಂಜ್ ಮಾಡ್ತಾನೆ, ನೀನ್ ಈ ಸ್ಕೂಲ್ದು ಕ್ಲೈಮ್ ಮಾಡ್ಬೇಕು ಅಂತ. ಮತ್ತೆ ಮೋರಿ ಅದನ್ನ ಚಾಲೆಂಜ್ ಆಕ್ಸೆಪ್ಟ್ ಮಾಡ್ತಾನೆ. ಅವ್ನು ಏನಾದ್ರೆ ಅದನ್ನ ಆಕ್ಸೆಪ್ಟ್ ಮಾಡಿದ್ದಿಲ್ಲ ಅಂದ್ರೆ ಬುಲಿ ಯಾರು ಇದ್ದಾನೆ ಅವನು ಗುಲಾಮ ತರ ಆಗಿರ್ಬೇಕು ಅಂತ ಅವ್ನು ಹೇಳಿರ್ತಾನೆ. ಸೊ ಅದನ್ನ ಅವನು ಮೋರಿಗೆ ಆಕ್ಸೆಪ್ಟ್ ಮಾಡ್ತಾನೆ. ಮತ್ತೆ ಆ ಸ್ಕೂಲ್ದು ಒಂದು ಪೈಪ್ ಇರ್ತಾನೆ, ಅದನ್ನ ಕ್ಲೈಮ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಅವನು ವಿತೌಟ್ ಎನಿ ಕ್ಲೈಂಬಿಂಗ್ ಗೇರ್ ಇಲ್ಲದೆ ಅವ್ನು ಕ್ಲೈಮ್ ಮಾಡ್ತಾ ಇರ್ತಾನೆ. ಮತ್ತೆ ಅವ್ನು ಕ್ಲೈಮ್ ಮಾಡ್ತಾನೆ. ಆ ಟಾಪ್ ಅಲ್ಲಿ ಅವ್ನು ರೀಚ್ ಆಗುವಾಗ ಅವನಿಗೆ ಒಂದು ಸೆನ್ಸ್ ಆಗುತ್ತೆ, ವಿಚ್ ಹಿ ನೆವರ್ ಫೆಲ್ಟ್ ಇನ್ ಹಿಸ್ ಹೋಲ್ ಎಂಟೈರ್ ಲೈಫ್. ಅವಾಗ ಅವನು ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ ಲೈಫ್ ಹಿ ಫೆಲ್ಟ್ ಹಿ ವಾಸ್ ಅಲೈವ್. ಮತ್ತೆ ಅಲ್ಲಿಂದ ಅವನಿಗೆ ಹುಚ್ಚು ಸ್ಟಾರ್ಟ್ ಆಗಿದೆ ಈ ಕ್ಲೈಂಬಿಂಗ್ ಇಂದ. ಸೊ ಅವನು ಕ್ಲೈಂಬಿಂಗ್ ಬಗ್ಗೆ ಇನ್ನಾದ್ರು ಪ್ಯಾಷನೇಟ್ ಆಗ್ತಾನೆ. ಮತ್ತೆ ಅವನು ಬೇರೆ ಎಲ್ಲ ಕ್ಲೈಮ್ ಮಾಡಬೇಕು, ಮೌಂಟೇನ್ಸ್ ಕ್ಲೈಮ್ ಮಾಡಬೇಕು ಮತ್ತೆ ಇದೆಲ್ಲ ಅಂತ ಅನ್ಕೋತಾನೆ. ಮತ್ತೆ ಆ ಸ್ಕೂಲಲ್ಲಿ ಇರುವಂತ ಒಬ್ಬ ಟೀಚರ್ ಅವನು ಬೈತಾನೆ, ನೀನ್ ಈ ತರ ಏನು ಸೇಫ್ಟಿ ಮೆಜರ್ಮೆಂಟ್ಸ್ ಇಲ್ಲದೆ ನೀನ್ ಒಬ್ನೇ ಹತ್ತಿದ್ಯಲ್ಲ, ನಿನ್ ತಲೆಯಲ್ಲಿ ಬುದ್ಧಿ ಇದೆ ಇಲ್ವಾ. ಮತ್ತೆ ಸ್ವಲ್ಪ ಬೈದ್ಮೇಲೆ ಆದ್ಮೇಲೆ ಅವ್ರು ಕೇಳ್ತಾರೆ, ನಿಂಗೆ ಹಿಂಗ್ ಅನ್ಸ್ತು, ವಾಟ್ ಡಿಡ್ ಯು ಫೀಲ್. ಮತ್ತೆ ಅವಾಗ ಮೋರಿಗೆ ಏನ್ ಅನ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವ್ನು ಸೈಲೆಂಟ್ ಆಗ್ಬಿಡ್ತಾನೆ. ಅವಾಗ ಒಂದು ಟೀಚರ್ ಅವ್ರ ಸ್ಕೂಲ್ ಮುಂದೆ ಇರುವಂತ ಮೌಂಟೇನ್ ತೋರಿಸ್ತಾನೆ. ನೀನ್ ಬೆಟ್ಟನ ಹತ್ತಿದ್ರೆ ಆಕಾಶಕ್ಕೆ ಇನ್ನೂ ಹತ್ರ ಆಗ್ತೀಯ ಅಂತ ಹೇಳ್ತಾರೆ. ಮತ್ತೆ ಅವಾಗ ಮೋರಿ ಡಿಸೈಡ್ ಆಗ್ತಾನೆ ಮೌಂಟೇನ್ಸ್ ಕ್ಲೈಮ್ ಮಾಡ್ಬೇಕು ಅಂತ. ಆಮೇಲೆ ಮೌಂಟೇನ್ ಅವ್ನು ಕ್ಲೈಮ್ ಕೂಡ ಟ್ರೈ ಮಾಡ್ತಾನೆ. ಮತ್ತೆ ಅವ್ನು ಯಾವ್ದು ಸೇಫ್ಟಿ ಗೇರ್ ಯೂಸ್ ಮಾಡ್ತಾ ಇರ್ಲಿಲ್ಲ. ಅದಾದ್ಮೇಲೆ ಅವ್ರ ಟೀಚರ್ ಎಲ್ಲ ಅವ್ರಿಗೆ ಮಾಡಿ ಅದೊಂದು ಕ್ಲಬ್ ಸ್ಟಾರ್ಟ್ ಮಾಡ್ತಾರೆ, ಕ್ಲೈಂಬಿಂಗ್ ಕ್ಲಬ್. ಅದ್ರಲ್ಲಿ ಅವ್ನ ಜಾಯಿನ್ ಮಾಡಿಸ್ಕೋತಾರೆ. ಮತ್ತೆ ಅವ್ರು ಕ್ಲೈಂಬಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಮೋರಿ ಅವ್ನ ಲೈಫ್ ಎಲ್ಲ ಹೋಗ್ತಾ ಇರುತ್ತೆ. ಸ್ವಲ್ಪ ಟೈಮ್ ಸ್ಕಿಪ್ ಆಗುತ್ತೆ. ಮತ್ತೆ ಅವನು K2 ಅಂತ ಮೌಂಟೇನ್ ಅವ್ನು ಕ್ಲೈಮ್ ಮಾಡಕ್ಕೆ ಡಿಸೈಡ್ ಆಗ್ತಾನೆ, ವಿಚ್ ಈಸ್ ದ ಸೆಕೆಂಡ್ ಮೋಸ್ಟ್ ಹೈಯೆಸ್ಟ್ ಪೀಕ್ ಇರುವಂತ ಮೌಂಟೇನ್. ಅದು ಮೌಂಟೇನ್ ಯಾರು ಹತ್ತಿಲ್ಲ ಅಂತ ಇಲ್ಲ, ಹತ್ತಿದ್ದಾರೆ. ಆದ್ರೆ ಅವ್ರು ಡಿಸೈಡ್ ಏನು ಪ್ಲಾನ್ ಅಂದ್ರೆ ಈಸ್ಟ್ ಫೇಸ್ ಆಫ್ ದಿ ಮೌಂಟೇನ್, ಅದು ಇನ್ನ ಜಾಸ್ತಿ ಡೇಂಜರಸ್ ಮತ್ತೆ ಸ್ಲಿಪರಿ ಆಗಿರುವಂತ ಜಾಗ ಅವರು ಅಲ್ಲಿಂದ ಹೈಕಿಂಗ್ ಸ್ಟಾರ್ಟ್ ಮಾಡಕ್ಕೆ ಡಿಸೈಡ್ ಮಾಡ್ತಾರೆ. ಮತ್ತೆ ಅಲ್ಲಿಂದ ನಮ್ಮ ಮೋರಿ ಡಿಸೈಡ್ ಆಗ್ತಾನೆ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ. ಮೋರಿ ಏನಂದ್ರೆ ನಮ್ಮ ತರನೇ ಜಾಸ್ತಿ ಇಂಟ್ರೋವರ್ಟೆಡ್ ಜಾಸ್ತಿ ಇರ್ತಾನೆ, ಐಸೋಲೇಟ್ ಇರ್ತಾನೆ. ಯಾಕಂದ್ರೆ ನಾನು ಹೇಳಿದೆ ಮುಂಚೆನೆ, ಅವ್ನಿಗೆ ಏನೇ ನಡೆದ್ರು ಅವನಿಂದಾನೆ ನಡೆಯುತ್ತೆ ಅಂತ ಅನ್ಕೋತಾನೆ. ಅದಾದ್ಮೇಲೆ ಅವನಿಗೆ ಯಾವ್ದು ಪ್ಯಾಷನ್ ಇದಿಲ್ಲ, ಅವ್ನು ಜಾಸ್ತಿ ಲೋನ್ಲಿ. ಆದ್ರೆ ಅವ್ನಿಗೆ ಲೈಫ್ ಅಲ್ಲಿ ಪರ್ಪಸ್ ಕೊಟ್ಟಿದೆ ಈ ಮೌಂಟೇನ್ ಕ್ಲೈಂಬಿಂಗ್ ಇಂದಾನೆ ಅವನ್ಗೆ ಒಂದು ಪರ್ಪಸ್ ಸಿಕ್ತು. ಅವ್ನಿಗೆ ಏನೋ ಗೊತ್ತಿಲ್ಲ, ಅವ್ನಿಗೆ ಮೌಂಟೇನ್ ಹತ್ಮೇಲೆ ವ್ಯೂ ಇರೋದಾಗ್ಲಿ ಇಲ್ಲ, ಅವನಿಗೆ ಸಿಗುವಂತ ನೆಮ್ಮದಿ, ಗಾಳಿ, ಅದರಿಂದ ಅವನಿಗೆ ತುಂಬಾ ಪ್ಲೀಸಿಂಗ್ ಅನ್ಸುತ್ತೆ. ಮತ್ತೆ ಅವನು ಅದಾದ್ಮೇಲೆ ಹೋಗ್ತಾ ಇರ್ತಾನೆ. ಅದಾದ್ಮೇಲೆ ಇವ್ನು ಏನಾದ್ರು K2 ಮೌಂಟೇನ್ ಹತ್ತತಾನ ಇಲ್ವಾ ಅನ್ನೋದೇ ನೀವು ಈ ಮಾಂಗನ ಓದಿ ತಿಳ್ಕೊಳ್ಳಿ. ನಾನು ನಿಮ್ಗೆ ಯಾವ್ದು ಜಾಸ್ತಿ ನಿಮ್ಗೆ ಸ್ಪಾಯ್ಲರ್ಸ್ ಕೊಡಲ್ಲ.
ಮತ್ತೆ ಮೂರಿದು ಅವನು ಹೇಗೆ ಐಸೋ ಒಬ್ನೇ ಇರ್ತಾನೆ ಮತ್ತೆ ಅವ್ನು ಏನೇನ್ ಅವ್ನ ಮೆಂಟಲ್ ಸ್ಟೇಟ್ ಹೇಗಿರುತ್ತೆ ಮತ್ತೆ ಅವ್ನು ಹೇಗೆ ಅದನ್ನೆಲ್ಲ ಅವ್ನು ಫೇಸ್ ಮಾಡ್ತಾನೆ ಅನ್ನೋದೇ ಇದ್ರದ್ದು ಒಂದು ಮಾಂಗ ಆಗಿರೋದಿತ್ತು. ಮತ್ತೆ ಸ್ಕೂಲಲ್ಲಿ ಅವನು ಒಂದು ಮೌಂಟೇನ್ ಹತ್ತುತ್ತಾನೆ, ಒಬ್ನೇ ಹೋಗ್ತಾನೆ ಸೋಲೋ ಕ್ಲೈಂಬ್. ಅವ್ರನ್ನ ಕಾಪಾಡಕ್ಕೆ ಅವ್ನ ಟೀಚರ್ ಹೋಗ್ತಾನೆ ಮತ್ತೆ ಅದರಿಂದ ಅವನ ಟೀಚರ್ನ ಕಲ್ಕೊಳ್ತಾನೆ, ಯಾಕಂದ್ರೆ ಒಂದು ದೊಡ್ಡ ಬಂಡೆ ಬಂದು ಅವ್ನ ಟೀಚರ್ನ ಸಾಯಿಸ್ಬಿಡುತ್ತೆ. ಅದಾದ್ಮೇಲೆ ಅವ್ನ್ ಮೂರಿ ಡಿಸೈಡ್ ಆಗ್ತಾನೆ, ಎಲ್ಲ ನನ್ನಿಂದಾನೇ ಆಗೋದು, ನಾನು ಯಾರ ಜೊತೆ ಇರಬಾರ್ದು. ಆದ್ರೆ ಯಾವ ಮನುಷ್ಯ ಕೂಡ ಲೋನ್ಲಿ ಆಗಿರಕ್ಕಾಗಲ್ಲ, ಮತ್ತೆ ಯಾರಾದ್ರೂ ಅವ್ನ ಜೊತೆಲಿ ಇದ್ದೇ ಇರ್ತಾರೆ. ಅದೇ ಈ ಮಾಂಗದ ಕೋರ್ ಆಗಿರುತ್ತೆ. ಸೊ ನಿಮ್ಗೆ ಏನಾದ್ರು ಒಂದು ಅಮೇಜಿಂಗ್ ಅಂತ ಮಾಂಗ ವಿತ್ ಅನ್ ಅಮೇಜಿಂಗ್ ಆರ್ಟ್ ಸ್ಟೈಲ್. ಈ ಮಾಂಗನ ಬರ್ದಿರೋದು ಸಿನ್ ಇಚಿ ಸಾಕಾಮಾತೋ ಅಂತ ಅವರು ಮಾಂಗ. ಇದು ಒಂದು ಫಸ್ಟ್ ನೋವೆಲ್ ಆಗಿತ್ತು. ನೋವೆಲ್ ನ ಇವರು ಮಾಂಗದ ರೂಪದಲ್ಲಿ ತಗೊಂಡ್ ಬರಕ್ ಟ್ರೈ ಮಾಡಿದ್ದಾರೆ. ಮತ್ತೆ ದೇ ಹ್ಯಾವ್ ಡನ್ ಎಕ್ಸಲೆಂಟ್ ವರ್ಕ್. ಮತ್ ಇನ್ನ ಅದರ ಆರ್ಟ್ ಸ್ಟೈಲ್ ನಾನು ಹೇಳೋದಾದ್ರೆ ನಾವು ಮಾತೇ ಇಲ್ಲ. ಈಚ್ ಅಂಡ್ ಎವ್ರಿ ಪ್ಯಾನಲ್ ಇಸ್ ಯೂನಿಕ್ ಇರುತ್ತೆ. ಮತ್ತೆ ಆ ಡೀಟೇಲಿಂಗ್ ಇರುವಂತದ್ದಾಗ್ಲಿ, ಮೌಂಟೇನ್ ಅವ್ನು ಕ್ಲೈಮ್ ಮಾಡುವಾಗ ಡೀಟೇಲಿಂಗ್, ಮತ್ತೆ ಅವನ ಮೆಂಟಲ್ ಸ್ಟೇಟ್ ಹೇಗೆ ಇರುತ್ತೆ ಅದನ್ನ ಪೋರ್ಟ್ರೇ ತರ ಒಂದು ತೋರಿಸ್ಬೇಕಂದ್ರೆ ಹೇಗೆ ಅವ್ರು ತೋರಿಸಿದ್ದಾರೆ ಅದನ್ನು ಕೂಡ ಇವರು ವರ್ಕ್ ನ ಎಕ್ಸ್ಪ್ಲೇಂಡೆಡ್ ಮಾಡಿದ್ದಾರೆ. ನಿಮ್ಗೆ ಏನಾದ್ರು ಒಂದು ಒಳ್ಳೆ ಮಾಂಗ ವಿತ್ ಅನ್ ಅಮೇಜಿಂಗ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಒಂದು ನೀವು ಕೂಡ ನಿಮ್ ಲೈಫ್ ಅಲ್ಲಿ ಯಾವ್ದು ಪರ್ಪಸ್ ಇಲ್ಲ, ನೀವು ಲೋನ್ಲಿ ಜಾಸ್ತಿ ಅಂದ್ರೆ ಈ ಮಾಂಗನ ಒಂದ್ಸತಿ ನೋಡಿ. ಮತ್ತೆ ನಿಮ್ಗೆ ಓದ್ಮೇಲೆ ನಿಮ್ಗೂ ಒಂದು ಯಾವ್ದಾದ್ರು ಒಂದು ಪರ್ಪಸ್ ಸಿಗ್ಬೋದು, ಇಲ್ಲ ನೀವು ಯಾವ್ದಾದ್ರು ಒಂದು ಒಳ್ಳೆ ಪ್ಯಾಷನ್ ನೀವು ಹಿಡ್ಕೊಂಡು ಮತ್ತೆ ಅದನ್ನ ನೀವು ಕಂಪ್ಲೀಟ್ ಮಾಡ್ಬೋದು ಅಂತ ನಿಮ್ಗೆ ಮೋಟಿವೇಶನ್ ಸಿಗಬಹುದು. ಸೊ ಈ ವಿಡಿಯೋಗೆ ಇಷ್ಟ ಆಗಿತ್ತು. ನಾನು ನಿಮ್ಮ ಜೀವನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅದಾವರೆಗೂ ಮಿಸ್ ಮೀ. ಮತ್ತೆ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ ಕೂಡ ವಿಡಿಯೋ ಶೇರ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ until less than that, make people around you happy and be always happy. Thank you for watching this video.